ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದು ಒಂದೇ ಒಂದು ಹೋರಾಟ. ಆ ಹೋರಾಟಕ್ಕೆ ನಾವು ಈಗಾರು ಕೂಡ ಅವರ ಕಿವಿಯನ್ನ, ಕಣ್ಣುಗಳನ್ನ, ಹೃದಯವನ್ನ ಓಪನ್ ಮಾಡಿ, ನಮಗೆ ಕೋವಿಡ್ ಅಲ್ಲಿ ಏನೇ ಅನ್ಯಾಯ ಆಯಿತು, ರೈತ ಸಂದರ್ಭದಲ್ಲಿ ಏನ್ ಅನ್ಯಾಯ ಆಯಿತು, GST ಏನ್ ಅನ್ಯಾಯ ಆಯಿತು, ಆಮೇಲೆ ಕೊನೆಗೆ ಇರಿಗೇಷನ್ ಅಲ್ಲಿ ಅವರೇ, ನಾವೇನ್ ಹೇಳಿರಲಿಲ್ಲ, ಅವರೇ ಅವರು ಬಿಜೆಪಿ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅವರೇ ನೀರಾವರಿಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಸ್ಪೆಷಲ್ ಆಗಿ ನಮ್ಮ ಇದಕ್ಕೆ ಭದ್ರಾ ಯೋಜನೆಗೆ ಅಂತೇಳಿ ಬಜೆಟ್ ಅಲ್ಲಿ ಅಪ್ಪರ್ ಭದ್ರಾ ಅನೌನ್ಸ್ಮೆಂಟ್ ಮಾಡಿ, ಅದು ಕೂಡ ₹1 ಬಿಡುಗಡೆ ಆಗ್ಲಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯನಾ? ಎಷ್ಟೋ ಪತ್ರ ಬರೆದಿದ್ದೇವೆ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ, ನಾವು ಹೋಗಿ ಭೇಟಿ ಮಾಡಿದ್ದೇವೆ, ಎಲ್ಲ ಕೇಳಿದ್ದೇವೆ. ಬೇಡ, ಬರಗಾಲ ಬಂತು, 200ಕ್ಕೂ ಹೆಚ್ಚು ಯಾವಾಗಲೂ ಕೂಡ ಬರಗಾಲ. ಕೃಷ್ಣ ಸಾಹೇಬ್ರ ಕಾಲದಲ್ಲಿ 200 ಚಿಲ್ಲರೆ ತಾಲೂಕುಗಳ ಬರಗಾಲ ಘೋಷಣೆ ಆಗಿಲ್ಲ, ಇವತ್ತು ಘೋಷಣೆ ಆಯಿತು. ಆ ಬರಗಾಲದ ಹಣನೂ ಇಲ್ಲ. ನಂಬರ್ 1 ಕಾನೂನು ಇದೆ, ಏನಪ್ಪಾ ಅಂತಂದ್ರೆ ಇಂಥ ಬರಗಾಲದಲ್ಲಿ 150 ದಿನ ಮ್ಯಾಂಡೇಟ್ಸ್ ಮಾಡಬೇಕು, 100 ದಿನ ಇರೋದನ್ನ 150 ದಿನ ಕೊಡಬೇಕು, ಕೂಲಿ ಕೊಡಬೇಕು ಅಂತೇಳಿ. ಅದನ್ನು ಕೂಡ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ನಾವು ಇನ್ನ ಎಷ್ಟು ಕೂತ್ಕೊಂಡು ದಮ್ ತಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ? ನಾವು ದಮ್ ಅಲ್ಲ, ನ್ಯಾಯಕ್ಕೋಸ್ಕರ, ಜನರ ಬದುಕಿಗೋಸ್ಕರ, ಸಾಮಾಜಿಕವಾದಂತಹ ಒಂದು ಶಕ್ತಿಯನ್ನ ಜನರಿಗೆ ತುಂಬಲಿಕ್ಕೆ, ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಲಿಕ್ಕೆ, ರಾಜ್ಯಕ್ಕೆ, ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಇದು ನಾಯಕತ್ವವನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ. ಅವರು ಕಂಪ್ಲೀಟ್ ಆದಂತಹ ಸ್ಟ್ಯಾಟಿಸ್ಟಿಕ್ಸ್ ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಆಮೇಲೆ ಏನಾಯಿತು ಅಂತ ನಾನು ಸ್ವಲ್ಪ ಆಡ್ ಮಾಡ್ತೀನಿ.